Namaste. Subject General Aptitude. Quantitative aptitude for competitive examinations fully solved as per new examination pattern. Name of the book author Dr. R.S. Agarwal. Section 1 Arithmetical Ability. Chapter number 1 Number System. Example 13. Which of the following are prime numbers? First one 241, second one 337, third one 391, fourth one 571. So prime number ಅಂದರೆ ಏನು? 2 ಫ್ಯಾಕ್ಟ್ಸ್ ಇರುತ್ತೆ ಅಷ್ಟೇ. ಸೊ ಇಟ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟ್ಸ್. ಮತ್ತು ಇದು ಡಿವೈಡ್ ಆಗೋದು ಬೈ ಇಟ್ ಸೆಲ್ಫ್, ಅಂದರೆ ಅದೇ ನಂಬರಿಂದ ಡಿವೈಡ್ ಆಗುತ್ತೆ ಮತ್ತು 1 ಡಿವೈಡ್ ಆಗುತ್ತೆ. ಸೊ ಅಲ್ಲಿಗೆ 2 ನಂಬರಿಂದ ಡಿವೈಡ್ ಆಗಬೇಕಾದ್ರೆ, ಸೊ ಯಾವುದಾದ್ರೂ ನಂಬರ್, ಎನಿ ನಂಬರ್ ಡಿವೈಡ್ 1 ಆ್ಯಂಡ್ ಬೈ ಇಟ್ ಸೆಲ್ಫ್ ಅಂದರೆ 2 ಫ್ಯಾಕ್ಟ್ಸ್ ಮಾತ್ರ ಇರುತ್ತೆ. ಓಕೆ, ದಟ್ ನಂಬರ್ ವಿ ಕಾಲ್ ಇಟ್ ಆ್ಯಸ್ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. ತುಂಬ ನಂಬರಿಂದ ಡಿವೈಡ್ ಆಗಬಾರ್ದು, 1 ಮತ್ತು ಅದೇ ನಂಬರಿಂದ ಡಿವೈಡ್ ಆದರೆ ಮಾತ್ರ ಆ ನಂಬರ್ನ ಪ್ರೈಮ್ ನಂಬರ್ ಅಂತ ಹೇಳೋದು. ತುಂಬ ವೆರೈಟೀಸ್ ಆಫ್ ನಂಬರಿಂದ ಅದು ಡಿವೈಡ್ ಆಗ್ತಾ ಇದ್ದರೆ, ಗೊತ್ತಾಯ್ತಲ್ಲ, ಸೋ ಮೆನಿ ಫ್ಯಾಕ್ಟ್ಸ್ ಇದೆ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ಎ ಪ್ರೈಮ್ ನಂಬರ್. ಓಕೆ, ಸೊ ಪ್ರೈಮ್ ನಂಬರ್ ಅಂದರೆ ಫಸ್ಟ್ ತಿಳ್ಕೊಳ್ಳಿ. ಇವಾಗ ಫಸ್ಟ್ ಬರೋಣ. 241 ಅಂತ ಇದೆ ಅಲ್ವಾ. ಸೊ 241 ಅಂತ ಹೇಳಿದ್ರೆ ನಾವು ಇದಕ್ಕೆ ಸ್ಕ್ವೇರಿಂಗ್ ಯಾವ ನಂಬರ್ದು ಸ್ಕ್ವೇರ್ ಆಗ್ಬೋದು? 10 ಸ್ಕ್ವೇರ್ ಅಂದರೆ 100. 10 ಸ್ಕ್ವೇರ್ ಇಸ್ 100. ಸೊ 10 ಸ್ಕ್ವೇರ್ ಅಂತ ಹೇಳಿದ್ರೆ 100 ಆಗುತ್ತೆ. 11 ಸ್ಕ್ವೇರ್ ಇಸ್ ಎಷ್ಟು? 121. 12 ಸ್ಕ್ವೇರ್ ಅಂತ ಹೇಳಿದ್ರೆ 144. ನೆಕ್ಸ್ಟ್ 13 ಸ್ಕ್ವೇರ್ ಅಂತ ಹೇಳಿದ್ರೆ 169 ಆಯಿತು. ಇಲ್ಲಿದ್ದು ಇದು ಕೊಟ್ಟಿರೋದು 241 ಆಯಿತಾ. 13 ಸ್ಕ್ವೇರ್ ಇಸ್ 169. ಅಲ್ಲಿಗೆ 20 ಸ್ಕ್ವೇರ್ ಮಾಡಿದರೆ ಎಷ್ಟಾಗುತ್ತೆ? 20 ಸ್ಕ್ವೇರ್ ಇಸ್ 400 ಆಗಿಬಿಡುತ್ತೆ, ಗೊತ್ತಾಯ್ತಲ್ಲ. ಸೊ 13 ಸ್ಕ್ವೇರ್ ಇಸ್ 169 ಆಯಿತು. 14 ಸ್ಕ್ವೇರ್ ಅಂತ ಹೇಳಿದ್ರೆ 14s 196 ಬರುತ್ತೆ. ನೆಕ್ಸ್ಟ್ 15 ಸ್ಕ್ವೇರ್ ಇಸ್ 15s 225. ಇಲ್ಲಿ 225 ಇದೆ, ಲೆಸ್ ದಾನ್ ಆಯಿತು. ನೆಕ್ಸ್ಟ್ 16ಗೆ ನೋಡೋಣ. 16 ಸ್ಕ್ವೇರ್ ಅಂತ ಹೇಳಿದ್ರೆ 16s 256. ಸೊ ಇನ್ ಬಿಟ್ವೀನ್ ದೀಸ್ ಟೂನಲ್ಲಿದೆ 225 ಮತ್ತು 256, ಇನ್ ಬಿಟ್ವೀನಲ್ಲಿ 241 ಬರುತ್ತೆ, ಗೊತ್ತಾಯ್ತಲ್ಲ. ಅಲ್ಲಿಗೆ ಏನಾಗುತ್ತೆ, ಇದು ದಿಸ್ ನಂಬರ್ ಲೆಸ್ ದ್ಯಾನ್ 16 ಸ್ಕ್ವೇರ್, ಲೆಸ್ ದ್ಯಾನ್ 16 ಸ್ಕ್ವೇರ್ ಅಂದರೆ 16 ಸ್ಕ್ವೇರ್ಗಿಂತ ಲೆಸ್, ಬಟ್ 15 ಸ್ಕ್ವೇರ್ಗಿಂತ ಗ್ರೇಟರ್. ಸೊ ಇಟ್ಸ್ ಗ್ರೇಟರ್ ದ್ಯಾನ್ 15 ಸ್ಕ್ವೇರ್ ಬಟ್ ಲೆಸ್ ದ್ಯಾನ್ 16 ಸ್ಕ್ವೇರ್. ಅಲ್ಲಿಗೇನು ಮಾಡಬೇಕಾಗತ್ತೆ ನಾವು ಇದನ್ನು? ಸೊ ಈಗ ಗ್ರೇಟರ್ ದ್ಯಾನ್ 15 ಸ್ಕ್ವೇರ್ ಅಂತ ತೊಗೊಳಕ್ಕಾಗಲ್ಲ, 16 ಸ್ಕ್ವೇರ್ ಲೆಸ್ ದ್ಯಾನ್ 16 ಸ್ಕ್ವೇರ್ಗೆ ಹೋಗೋಣ. ಸೊ ಅಲ್ಲಿಗೆ ದೇರ್ ಫೋರ್ 16 ಅಂತ ಹೇಳಿದ್ರೆ, ಸೊ ದಟ್ ಈಸ್ 16ದು ಗ್ರೇಟರ್ ದ್ಯಾನ್ ಸ್ಕ್ವೇರ್ ರೂಟ್ ಆಫ್ 241. 16 ಸ್ಕ್ವೇರ್ ಎಷ್ಟು? ಇಲ್ಲಿ 16 ಸ್ಕ್ವೇರ್ ಗ್ರೇಟರ್ ದ್ಯಾನ್ 241 ಅಂತ ಹೇಳಿದ್ರೆ 16 ಸ್ಕ್ವೇರ್ ಅಂದರೆ 256. 256 ಗ್ರೇಟರ್ ದ್ಯಾನ್ ಎಷ್ಟಪ್ಪ ಅದು? 256 ಗ್ರೇಟರ್ ದ್ಯಾನ್ 241, ಅದಾಯ್ತಲ್ಲ. 16 ಸ್ಕ್ವೇರ್ ಅಂತ ಹೇಳಿದ್ರೆ 256. ಅದೇ 15 ಸ್ಕ್ವೇರಿಗೆ ಬರೀರಿ. 15 ಸ್ಕ್ವೇರ್ ಈಸ್ ಲೆಸ್ ದ್ಯಾನ್ 241. ಸೊ 15 ಸ್ಕ್ವೇರ್ ಎಷ್ಟು? 225. 225 ಈಸ್ ಲೆಸ್ ದ್ಯಾನ್ 241, ಅದಾಯ್ತಲ್ಲ. ಅಥವಾ 241 ಈಸ್ ಗ್ರೇಟರ್ ದ್ಯಾನ್ 15 ಸ್ಕ್ವೇರ್ ಅಂತ ಬರಿಬೋದು, ಅಥವಾ ಹೀಗೂ ಬರಿಬೋದು. ಓಕೆ, ಸೊ ಅಲ್ಲಿಗೆ 16 ಅಂದರೆ ಸ್ಕ್ವೇರನ್ನು ಈಚೆ ಸೈಡ್ ಶಿಫ್ಟ್ ಮಾಡಿ ಸ್ಕ್ವೇರ್ ರೂಟ್ ಆಗುತ್ತೆ. 16 ಗ್ರೇಟರ್ ದ್ಯಾನ್ ಸ್ಕ್ವೇರ್ ರೂಟ್ ಆಫ್ 241. ಸೊ ಅಲ್ಲಿಗೆ ಪ್ರೈಮ್ ನಂಬರ್ಸ್ ಲೆಸ್ ದ್ಯಾನ್ 16 ನೋಡಬೇಕು, ಗೊತ್ತಾಯ್ತಲ್ಲ. ಸೊ ಪ್ರೈಮ್ ನಂಬರ್ಸ್ ಲೆಸ್ ದ್ಯಾನ್ 16 ಆರ್ ಯಾವುದೆಲ್ಲ ಪ್ರೈಮ್ ನಂಬರ್ಸ್ ಆಗುತ್ತೆ ನೋಡೋಣ. ಓಕೆ, ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೆ 1 ಕೌಂಟ್ ಮಾಡ್ಕೊಂಡು ಹೋಗಿ. ಸೊ 1 ಪ್ರೈಮ್ ನಂಬರ್ ಅಂತ ಹೇಳಲ್ಲ. 2 ಈಸ್ ಪ್ರೈಮ್ ನಂಬರ್ ಆಗುತ್ತೆ, ಗೊತ್ತಾಯ್ತಲ್ಲ. 2 ಅನ್ನೋದು 1 ಮತ್ತು 2 ಡಿವೈಡ್ ಆಗೋದು. 3 ಈಸ್ ಪ್ರೈಮ್ ನಂಬರು, ಬಿಕಾಸ್ 1 ಆ್ಯಂಡ್ 3 ಡಿವೈಡ್ ಆಗೋದು. ನೆಕ್ಸ್ಟು 5, ನೆಕ್ಸ್ಟು 4 ಆಗಲ್ಲ, 5 ಆಯ್ತಲ್ಲ, ಇಲ್ಲಿ 4 ಆಗಲ್ಲ, 5 ಇಲ್ಲಿದೆ, 6 ಆಗಲ್ಲ, 7, ನೆಕ್ಸ್ಟ್ 8 ಆಗಲ್ಲ, 9 ಆಗಲ್ಲ, 10 ಆಗಲ್ಲ, 11,
ನೆಕ್ಸ್ಟು 12 ಆಗಲ್ಲ, 13, ನೆಕ್ಸ್ಟು 14 ಆಗಲ್ಲ, 15 ಆಗಲ್ಲ, ಅಷ್ಟೇ. ಇದು ಇಷ್ಟರಲ್ಲೇ ಇರಬೇಕು, ಗೊತ್ತಾಯ್ತಲ್ಲ. ಸೊ 16 ಗ್ರೇಟರ್ ದ್ಯಾನ್ ಸ್ಕ್ವೇರ್ ರೂಟ್ ಆಫ್ 241 ಅಂದರೆ ವಿತಿನ್ ಲೆಸ್ ದ್ಯಾನ್ ನಾವು 16 ಅಷ್ಟೇ ಬರೀಬೇಕು. ಸೊ ಲೆಸ್ ದ್ಯಾನ್ 16 ತೊಗೋಬೇಕು. ಪ್ರೈಮ್ ನಂಬರ್ಸ್ ಲೆಸ್ ದ್ಯಾನ್ 16 ಆರ್ 2, 3, 5, 7, 11, 13 ಆಯಿತು. ಅರ್ಥ ಆಯಿತಾ? ಹೇಗೆ ಅಂದರೆ ಫಸ್ಟು 241 ಇದೆ. 241 ಎಲ್ಲಿ ಬರುತ್ತೆ ನೋಡಬೇಕು ಸ್ಕ್ವೇರಲ್ಲಿ. ಸೊ ಅದು ಇನ್ ಬಿಟ್ವೀನ್ 15 ಸ್ಕ್ವೇರ್ ಆ್ಯಂಡ್ 16 ಸ್ಕ್ವೇರ್ ಇನ್ ಬಿಟ್ವೀನಲ್ಲಿ 241 ಬರುತ್ತೆ. ಅಲ್ಲಿಗೇನು ಮಾಡಬೇಕು, ಹೈಯರಿಗೆ ಹೋಗೋಣ, ಗೊತ್ತಾಯ್ತಲ್ಲ. 241 ಅಂದರೆ ನಿಯರೆಸ್ಟ್ 16ಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ ನಿಯರೆಸ್ಟ್. ಇಲ್ಲಿ 241 ಇದೆ ಅಂತ ಹೇಳಿದ್ರೆ ನಿಯರೆಸ್ಟ್ ಒನ್ ಯಾವುದು, ಈ ನಂಬರು 256 ನಂಬರು. ಅಲ್ಲಿಗೆ 16 ಸ್ಕ್ವೇರ್ ಗ್ರೇಟರ್ ದ್ಯಾನ್ 241. 16 ಸ್ಕ್ವೇರ್ ಎಷ್ಟು, 256. 256 ಇಸ್ ಗ್ರೇಟರ್ ದ್ಯಾನ್ 241. ದೆನ್ ಈ ಸ್ಕ್ವೇರ್ ಇರೋದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. ಸೊ 16 ಗ್ರೇಟರ್ ದ್ಯಾನ್ ಸ್ಕ್ವೇರ್ ರೂಟ್ ಆಫ್ 241. ಸೊ ಲೆಸ್ ದ್ಯಾನ್ 16ದು ಪ್ರೈಮ್ ನಂಬರ್ಸ್ ಬರೀಬೇಕು. ಸೊ ವಿತಿನಲ್ಲಿ ಅಂದರೆ 16 ಒಳಗಡೆ ಇರೋ ಅಂಥ ಪ್ರೈಮ್ ನಂಬರ್ಸ್ನ ಬರ್ಕೊಂಡು ಹೋಗಿ. ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೆ ಓನ್ಲಿ 2 ಫ್ಯಾಕ್ಟ್ಸ್ ಅಷ್ಟೇ. ಅಂದರೆ 1ಇಂದ ಮತ್ತು ಅದೇ ನಂಬರಿಂದ ಡಿವೈಡ್ ಆಗೋವಂಥದ್ದನ್ನು ಮಾತ್ರ ಪ್ರೈಮ್ ನಂಬರ್ಸ್ ಅಂತ ಹೇಳ್ತಾರೆ. ಲಿಸ್ಟ್ ಆಫ್ ದಿ ಪ್ರೈಮ್ ನಂಬರ್ಸ್ ಓನ್ಲಿ ಲೆಸ್ ದ್ಯಾನ್ 16. ಸೊ 13 ಆಯಿತು ಅಲ್ವಾ. ನೆಕ್ಸ್ಟು 14 ಪ್ರೈಮ್ ನಂಬರ್ ಆಗಲ್ಲ, 15 ಪ್ರೈಮ್ ನಂಬರ್ ಆಗಲ್ಲ, 16 ಕೂಡ ಪ್ರೈಮ್ ನಂಬರ್ ಆಗಲ್ಲ, 17 ಪ್ರೈಮ್ ನಂಬರ್ ಆಗುತ್ತೆ. ಬಟ್ ಇಲ್ಲಿ ಹೇಳಿರೋದು ಲೆಸ್ ದ್ಯಾನ್ 16 ಅಷ್ಟೇ ತೊಗೋಬೇಕು, ಗ್ರೇಟರ್ ದ್ಯಾನ್ 16 ತೊಗೋಬಾರ್ದು. ಅಲ್ಲಿಗೆ ಇಷ್ಟು ಪ್ರೈಮ್ ನಂಬರ್ಸ್ ಆಗುತ್ತೆ, ಗೊತ್ತಾಯ್ತಲ್ಲ. ಸೊ ಈಗ 241 ಈಸ್ ನಾಟ್ ಡಿವಿಸಿಬಲ್ ಬೈ ಎನಿ ಆಫ್ ದೆಮ್. ಈ 241 ಇದೆಯಲ್ಲ ಅದು ಇಷ್ಟು ಪ್ರೈಮ್ ನಂಬರ್ಸಲ್ಲಿ ಡಿವೈಡ್ ಆಗುತ್ತಾ ಚೆಕ್ ಮಾಡಬೇಕು. 241/2 ಆಗೋದಿಲ್ಲ. ಲಾಸ್ಟಲ್ಲಿ ನೋಡ್ಕೊಳ್ಳಿ, 241 ಇದೆಯಲ್ಲ, 241 ಈ ಪ್ರೈಮ್ ನಂಬರ್ಸಿಂದ ಡಿವೈಡ್ ಆಗುತ್ತಾ, ಇಷ್ಟು ಪ್ರೈಮ್ ನಂಬರ್ಸಿಂದ ಚೆಕ್ ಮಾಡಬೇಕು. ಲಾಸ್ಟಲ್ಲಿ 1 ಇದೆ. 1 ಅಂದರೆ ಆಡ್ ನಂಬರು. ಯೂನಿಟ್ ಪ್ಲೇಸಲ್ಲಿ 1 ಇದೆಯಲ್ಲ, ದಟ್ ಈಸ್ ಆಡ್ ನಂಬರು. ಆಡ್ ನಂಬರನ್ನು ಆಡ್ ನಂಬರಿಂದನೇ ಡಿವೈಡ್ ಮಾಡಬೇಕು. ಓಕೆ, 3, 5, 7, 11, 13 ಇಷ್ಟು ಕೂಡ ಆಡ್ ನಂಬರ್ ಆಗುತ್ತೆ. ಚೆಕ್ ಮಾಡಿ, ಯಾವುದು ಕೂಡ ಡಿವೈಡ್ ಆಗಲ್ಲ. 241/3 ಆಗಲ್ಲ, 5 ಅಂತೂ ಆಗೋದೇ ಇಲ್ಲ. 5 ಡಿವೈಡ್ ಆಗಬೇಕಾದ್ರೆ ಲಾಸ್ಟಲ್ಲಿ ಯೂನಿಟ್ ಪ್ಲೇಸಲ್ಲಿ ಇಲ್ಲ 0 ಇರಬೇಕು, 5 ಇರಬೇಕು, ಆಗೋದಿಲ್ಲ. 7 ಆಗಲ್ಲ, 11 ಆಗಲ್ಲ, 13 ಆಗಲ್ಲ, ಗೊತ್ತಾಯ್ತಲ್ಲ. ಸೊ ಅಲ್ಲಿಗೆ 241 ಈಸ್ ಪ್ರೈಮ್ ನಂಬರ್ ಅಂತ ಆಗುತ್ತೆ, ಗೊತ್ತಾಯ್ತಲ್ಲ. ಸೊ ದೇರ್ಫೋರ್ 241 ಈಸ್ ಎ ಪ್ರೈಮ್ ನಂಬರ್. ಇನ್ನೊಮ್ಮೆ ಹೇಳ್ತಾನೆ, ಇಲ್ಲಿ 241 ಇದೆಯಲ್ಲ, ಲಾಸ್ಟಲ್ಲಿ ಯೂನಿಟ್ ಪ್ಲೇಸಲ್ಲಿ ಏನಾವ್ದು ಡಿಜಿಟ್ ಇದೆ, 1 ಇದೆ. 1 ಅಂದರೆ ಆಡ್ ನಂಬರ್. ಆಡ್ ನಂಬರನ್ನು ಆಡ್ ನಂಬರಿಂದನೇ ಡಿವೈಡ್ ಮಾಡಬೇಕು. 1 ಪಾಯಿಂಟ್, ಫಸ್ಟ್ ಪಾಯಿಂಟ್. ಇಲ್ಲಿ 2 ಇದೆಯಲ್ಲ, 2 ಡಿವೈಡ್ ಅಂದರೆ ಈ ನಂಬರ್ಸ್ 2ಇಂದ ಡಿವೈಡ್ ಆಗಬೇಕಂದ್ರೆ ಯೂನಿಟ್ ಪ್ಲೇಸಲ್ಲಿ ಇಲ್ಲ 0 ಇರಬೇಕು, 2 ಇರಬೇಕು, 4 ಇರಬೇಕು, 6 ಇರಬೇಕು, 8 ಇರಬೇಕು ಯೂನಿಟ್ ಪ್ಲೇಸಲ್ಲಿ. ಇಲ್ಲ, ಇಲ್ಲಿ 1 ಇದೆ. ಸೊ ಹಾಗಾಗಿ 2ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ 3ಗೆ ಬರೋಣ. 3ಇಂದ ಡಿವೈಡ್ ಆಗಬೇಕಾದ್ರೆ ಈ ಇದಿಷ್ಟನ್ನು ಸಮ್ ಮಾಡಿದ್ರೆ, ಈ ಡಿಜಿಟ್ಸ್ನ ಸಮ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ. 2 + 4 ಅಂದರೆ 6, 6 + 1 ಅಂದರೆ 7 ಆಗುತ್ತೆ. 7 / 3 ಅಂತೂ ಆಗೋಲ್ಲ, ಗೊತ್ತಾಯ್ತಲ್ಲ. ಅಲ್ಲಿಗೆ 2ನೂ ಆಗೋದಿಲ್ಲ, 3ನೂ ಆಗೋದಿಲ್ಲ. ನೆಕ್ಸ್ಟು 5ಗೆ ಬರೋಣ. ಸೊ 5ಇಂದ ಡಿವೈಡ್ ಆಗುತ್ತಾ ನೋಡಬೇಕಂದ್ರೆ ಯೂನಿಟ್ ಪ್ಲೇಸಲ್ಲಿ ಯಾವ ನಂಬರ್ ಇದೆ, ಯಾವ ಡಿಜಿಟ್ ಇದೆ, 1 ಇದೆ. ಬಟ್ 5ಇಂದ ಡಿವೈಡ್ ಆಗಬೇಕಾದ್ರೆ ಯೂನಿಟ್ ಡಿಜಿಟ್ ಏನಾಗಿರಬೇಕು, ಇಲ್ಲ 0 ಆಗಿರಬೇಕು, ಇಲ್ಲ ಅಂದರೆ 5 ಆಗಿದ್ದರೆ ಮಾತ್ರ 5ಇಂದ ಡಿವೈಡ್ ಆಗೋಕ್ಕಾಗೋದು. ಸೊ ಅಲ್ಲಿಗೆ 5 ಆಗೋದಿಲ್ಲ. ನೆಕ್ಸ್ಟ್ 7ಇಂದ ಆಗುತ್ತಾ, 7ಇಂದ ಆಗುತ್ತಾ. ಏನು ಮಾಡಬೇಕಂದ್ರೆ 241 ಇದೆಯಲ್ಲ, ಇಲ್ಲಿ ಇವಾಗ ಗ್ರೂಪ್ ಮಾಡಬೇಕಾಗತ್ತೆ, ಗೊತ್ತಾಯ್ತಲ್ಲ. ಸೊ ಗ್ರೂಪ್ ಮಾಡ್ಕೋಬೇಕು. ಗ್ರೂಪೇನು ಬೇಡ, ಲೈಕ್ 7ಇಂದ ಡಿವೈಡ್ ಮಾಡ್ಬೋದಾ ನೋಡಿ. ಸೊ 7 3s 21 ಆಗುತ್ತೆ, ಆಯಿತಾ. 21 ಅಂದರೆ ಇಲ್ಲಿ 31 ಬಂತು, 31 ಇಲ್ವೇ ಇಲ್ಲ, ಗೊತ್ತಾಯ್ತಲ್ಲ. 31 7ದು ಟೇಬಲಲ್ಲಿ ಬರೋದೇ ಇಲ್ಲ. ಅಲ್ಲಿಗೆ 241 7ಇಂದ ಡಿವೈಡ್ ಆಗಲ್ಲ. 11ಇಂದ ಡಿವೈಡ್ ಆಗುತ್ತಾ, 11ಇಂದನೂ ಡಿವೈಡ್ ಆಗಲ್ಲ. ಯಾಕಂದರೆ 241 / 11 ಅಂದರೆ 11 2s 22 ಆಯ್ತಲ್ಲ. ಇನ್ನು 21 ಬರುತ್ತೆ, ಅದೂ ಆಗೋದಿಲ್ಲ. ಸೊ 11ಇಂದನೂ ಡಿವೈಡ್ ಆಗಲ್ಲ. 13ಇಂದ ಡಿವೈಡ್ ಆಗುತ್ತಾ, 241 / 13. ಸೊ 13ಇಂದನೂ ಡಿವೈಡ್ ಆಗಲ್ಲ.
13 1s 13 ಆಗುತ್ತೆ. ಸೊ 24 ಮೈನಸ್ 13 ಅಂತ ಹೇಳಿದ್ರೆ 9 ಅಲ್ಲ, ಎಷ್ಟು 1 11 ಆಗುತ್ತೆ, ಗೊತ್ತಾಯ್ತಲ್ಲ. ಸೊ 11 ಅಂತ ಹೇಳಿದ್ರೆ 13 241. ಸೊ 13 1s 13 111 ಅಂತ ಹೇಳಿದ್ರೆ 13 10s ಆಗೋದಿಲ್ಲ, ಅಥವಾ ಇಲ್ಲಿ 13 2s ಆಗೋದಿಲ್ಲ, 13 11s 13 10s 13 9s. ಸೊ 13 9s ಆಗೋಲ್ಲ, 13 8s 104. ಸೊ 7 ಬರುತ್ತೆ. ಸೊ 13ಇಂದನೂ ಡಿವೈಡ್ ಆಗಲ್ಲ, ಗೊತ್ತಾಯ್ತಲ್ಲ. ಸೊ 241 ಯಾವ ಪ್ರೈಮ್ ನಂಬರಿಂದನೂ ಡಿವೈಡ್ ಆಗಲ್ಲ. ಓಕೆ, ಸೊ ಅಲ್ಲಿಗೆ 241 ಈಸ್ ಅ ಪ್ರೈಮ್ ನಂಬರ್. ನೆಕ್ಸ್ಟಿಗೆ ಬರೋಣ. ಇವಾಗ ಸೆಕೆಂಡಿಗೆ 337 ಅಲ್ವಾ, ಸೆಕೆಂಡು 337 ಇದೆ. ಇಲ್ಲಿ ನಾವು 16 ಸ್ಕ್ವೇರ್ ತನಕ ಮಾಡಿದ್ವಿ. ನೆಕ್ಸ್ಟ್ 17 ಸ್ಕ್ವೇರ್ ಎಷ್ಟು? 17 ಸ್ಕ್ವೇರ್ ಅಂತ ಹೇಳಿದ್ರೆ 17 17s 289 ಬರುತ್ತೆ, 289. ನೆಕ್ಸ್ಟು 18 ಸ್ಕ್ವೇರ್ 18 18s 324. ನೆಕ್ಸ್ಟ್ 19 19s 19 ಸ್ಕ್ವೇರ್ ಮಾಡಿದರೆ 19 ಸ್ಕ್ವೇರ್ ಇಸ್ 361. ಅಲ್ಲಿಗೆ ಬಿಟ್ವೀನ್ 18 ಸ್ಕ್ವೇರ್ ಆ್ಯಂಡ್ 19 ಸ್ಕ್ವೇರ್ ಮಧ್ಯದಲ್ಲಿ 337 ಇದೆ, ಗೊತ್ತಾಯ್ತಲ್ಲ. 337 ಇರೋದು. ಸೊ ಇವಾಗೇನು ಮಾಡಬೇಕು? 19 ಸ್ಕ್ವೇರ್ ಈಸ್ ಅ ಗ್ರೇಟರ್ ದ್ಯಾನ್ 337 ಅಂತ ಬರೆಯೋಣ. 19 ಸ್ಕ್ವೇರ್ ಅಂತ ಹೇಳಿದ್ರೆ ಎಷ್ಟದು? 19 ಸ್ಕ್ವೇರ್ ಇಸ್ 361. 361 ಈಸ್ ಗ್ರೇಟರ್ ದ್ಯಾನ್ 337. ಓಕೆ, ಇಲ್ಲಿ ಇವಾಗ ಸ್ಕ್ವೇರ್ ಇದೆಯಲ್ಲ, ಅದನ್ನು ಈ ಕಡೆ ಶಿಫ್ಟ್ ಮಾಡೋಣ. 19 ಈಸ್ ಗ್ರೇಟರ್ ದ್ಯಾನ್ ಸ್ಕ್ವೇರ್ ರೂಟ್ ಆಫ್ 337. ಓಕೆ, ಈಗ ಪ್ರೈಮ್ ನಂಬರ್ಸ್, ಆಲ್ ದಿ ಪ್ರೈಮ್ ನಂಬರ್ಸ್ನ ಬರಿಬೇಕು, ಗೊತ್ತಾಯ್ತಲ್ಲ. 337 ಬಂತು. ಪ್ರೈಮ್ ನಂಬರ್ಸ್ ಲೆಸ್ ದನ್ 19 ಇರಬೇಕು. ಸೊ ಪ್ರೈಮ್ ನಂಬರ್ಸ್ ಲೆಸ್ ದನ್ 19, ಪ್ರೈಮ್ ನಂಬರ್ಸ್ ಲೆಸ್ ದನ್ 19 ಇರೋ ಅಷ್ಟು ಬರ್ಕೊಂಡು ಹೋಗಿ. ಯಾವುದು? 2, ಫಸ್ಟ್ 2 ಪ್ರೈಮ್ ನಂಬರ್ಸು 3 5 7 8 ಇಲ್ಲ, 9 ಇಲ್ಲ, 10 ಇಲ್ಲ, 11 12 ಇಲ್ಲ, 13 14 ಇಲ್ಲ, 15 ಇಲ್ಲ, 16 ಇಲ್ಲ, 17 18 ಇಲ್ಲ, 19 ಬರೆಯೋಕ್ಕಾಗಲ್ಲ. ಬಿಕಾಸ್ 19ಗಿಂತ ಲೆಸ್ ಇರೋದು ತೊಗೋಬೇಕು. ಓಕೆ, ಈಗ 337 ಇದೆಯಲ್ಲ, ಅದು ಇಷ್ಟು ಪ್ರೈಮ್ ನಂಬರ್ಸಿಂದ ಡಿವೈಡ್ ಆಗುತ್ತಾ ಚೆಕ್ ಮಾಡಬೇಕು, ಗೊತ್ತಾಯ್ತಲ್ಲ. ಇಷ್ಟು ಯಾವುದು ಪ್ರೈಮ್ ನಂಬರ್ಸಿಂದ ಡಿವೈಡ್ ಆಗುತ್ತೆ ಅಂತ. 2 ಇಂದ ಡಿವೈಡ್ ಆಗಲ್ಲ, ಬಿಕಾಸ್ ಯೂನಿಟ್ ಪ್ಲೇಸಲ್ಲಿ 7 ಇದೆ. ಸೊ 2 ಕಾಂಟ್. 3 ಇಂದ ಡಿವೈಡ್ ಮಾಡಬೇಕು ಅಂತ ಹೇಳಿದ್ರೆ ಸಮ್ ಮಾಡೋಣ. 7 + 3 ಅಂದರೆ 10 ಆಯಿತು. 10 + 3 ಅಂತ ಹೇಳಿದ್ರೆ 13 ಆಗುತ್ತೆ. ಸೊ 13/3 ಆಗೋದಿಲ್ಲ. ಓಕೆ, 5 ಲಾಸ್ಟಲ್ಲಿ 0 ಇರಬೇಕು, ಇಲ್ಲ 5 ಇರಬೇಕು, ಅದು ಆಗಲ್ಲ. 7 ಇದೆ ಅಲ್ವಾ. ಸೊ 7ಇಂದ ನೋಡಬೇಕಂದ್ರೆ 337 ಮತ್ತು 7 7 4s 28, 7 5s ಮಾಡಿದರೆ 35 ಆಗಿಬಿಡುತ್ತೆ. ಸೊ 13 - 8 ಅಂತ ಹೇಳಿದ್ರೆ 5. ಓಕೆ, ಸೊ 57 ಬರುತ್ತೆ. 7ದು 7 4s, ಸೊ 7 8s 56 ಬರುತ್ತೆ, ಗೊತ್ತಾಯ್ತಲ್ಲ. 7 8s 56. ಸೊ 7ಇಂದನೂ ಡಿವೈಡ್ ಆಗಲ್ಲ, ಗೊತ್ತಾಯ್ತಲ್ಲ. 7ಇಂದ ಡಿವೈಡ್ ಆಗಲ್ಲ. ಮತ್ತು 11ಇಂದ ಡಿವೈಡ್ ಆಗುತ್ತಾ? 11ಇಂದನೂ ಡಿವೈಡ್ ಆಗಲ್ಲ, ಗೊತ್ತಾಯ್ತಲ್ಲ. 337 11ಇಂದನೂ ಡಿವೈಡ್ ಆಗಲ್ಲ. ನೆಕ್ಸ್ಟ್ 13 ಅಂತ ಹೇಳಿದ್ರೆ 13 2s 26. ಆಗೋದಿಲ್ಲ. ಆಗೋದಿಲ್ಲ, 13ಇಂದನೂ ಆಗೋದಿಲ್ಲ. ನೆಕ್ಸ್ಟ್ 17ಇಂದನೂ ಆಗೋಲ್ಲ, ಡಿವೈಡ್ ಆಗಲ್ಲ. ಸೊ 337 ಈಸ್ ನಾಟ್ ಡಿವಿಸಿಬಲ್ ಬೈ ಎನಿ ಆಫ್ ದಿ ಪ್ರೈಮ್ ನಂಬರ್. ದೀಸ್ ಪ್ರೈಮ್ ನಂಬರ್ಸ್ ಇದೆಯಲ್ಲ, ಇಷ್ಟು ಪ್ರೈಮ್ ನಂಬರ್ಸಲ್ಲಿ ಯಾವುದಕ್ಕೂ ಡಿವೈಡ್ ಆಗಲ್ಲ 337.
So 337 is not divisible by any one of them. So therefore 337 is a prime number. Okay. Next ಗೆ ಬರೋಣ ಇವಾಗ. ನೆಕ್ಸ್ಟ್ ಥರ್ಡ್ ಒನ್ 391 ಅಂತ ಇದೆ. ಸೊ 391 ಅಲ್ವಾ. ಆಲ್ರೆಡಿ ನಾವು ಎಲ್ಲಿ ತನಕ ಮಾಡಿದ್ವಿ, 19 ತನಕ ಮಾಡಿದ್ವಿ. 19 ಸ್ಕ್ವಯರ್ ಅಂತ ಹೇಳಿದ್ರೆ ಎಷ್ಟು, 19 ಸ್ಕ್ವಯರ್ 19s 361. 20 ಸ್ಕ್ವಯರ್ ಮಾಡಿದರೆ 400. ಓಕೆ, 391 ಇನ್ ಬಿಟ್ವೀನಲ್ಲಿ ಈ ಎರಡು ಮಧ್ಯದಲ್ಲಿ ಬರುತ್ತೆ, ಅಲ್ಲಿಗೆ 20 ಸ್ಕ್ವೇರ್ ಅಂತ ತಗೊಳ್ಳೋಣ. 20 ಸ್ಕ್ವೇರ್ ಈಸ್ ಗ್ರೇಟರ್ ದ್ಯಾನ್ 391. ಸೊ ದೆನ್ 20 ಈಸ್ ಗ್ರೇಟರ್ ದ್ಯಾನ್ ಸ್ಕ್ವೇರ್ ರೂಟ್ ಆಫ್ 391. ಸೊ ಪ್ರೈಮ್ ನಂಬರ್ ಲೆಸ್ ದ್ಯಾನ್ 20 ಬರೀಬೇಕು. ಸೊ 2, 3, 5, 7, 11, 13, 14 ಇಲ್ಲ, 15 ಇಲ್ಲ, 16 ಇಲ್ಲ, 17, 18 ಇಲ್ಲ, 19 ಇಷ್ಟು. ಸೊ 391 ಯಾವುದರಿಂದನಾದ್ರು ಡಿವೈಡ್ ಆಗುತ್ತೆ, ಎನಿ ಆಫ್ ದಿ ಪ್ರೈಮ್ ನಂಬರ್ ಇಷ್ಟರಲ್ಲಿ ಆಗೋದಿಲ್ಲ, ಯಾವುದರಿಂದನೂ ಆಗೋದಿಲ್ಲ. 2 ಅಂತೂ ಆಗೋದಿಲ್ಲ, ಈವನ್ ನಂಬರ್ ಅಲ್ಲ. 3ಇಂದ ಮಾಡಿದರೆ ಸಮ್ಮ 9, ಇದು 12, 13 ಆಗೋದಿಲ್ಲ. 5 ಆಗೋದೇ ಇಲ್ಲ. 7 391. ಸೊ ಎಷ್ಟು, 7 5s 35. ಸೊ 41 ಆಗೋದಿಲ್ಲ, ಗೊತ್ತಾಯ್ತಲ್ಲ. ನೆಕ್ಸ್ಟ್ 11 391, 11 3s 33. ಸೊ 61 ಆಗೋದಿಲ್ಲ, 11ದು ಆಗೋದಿಲ್ಲ. ನೆಕ್ಸ್ಟ್ 13 391 ಅಲ್ವಾ. ಅದ್ರ ಬದಲು ಡಿವಿಸಿಬಿಲಿಟಿ ಬೈ ಕಂಡೀಷನ್ಸ್ ಚೆಕ್ ಮಾಡಿದ್ರು ಆಯಿತು. 11 ಅಂತ ಹೇಳಿದ್ರೆ ಈಗ 391. ಸೊ ಈವನ್ ಪ್ಲೇಸ್ ಮತ್ತು ಆಡ್ ಪ್ಲೇಸ್ದು ಗ್ರೂಪ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಇಲ್ಲಾಂದರೆ 13 3s ಅಥವಾ 13 13s 390 ಇನ್ ರಿಮೈಂಡರ್ 1 ಬರುತ್ತೆ. ಸೊ 13ಇಂದನೂ ಆಗಲ್ಲ. 17ಇಂದ ನೋಡ್ಬೋದು 391. 17 2s 34. ಓಕೆ, ನೆಕ್ಸ್ಟ್ 51. 17 3s 51. ಸೊ 17ಇಂದ 1 ಡಿವೈಡ್ ಆಗುತ್ತೆ. 19ಇಂದ ಚೆಕ್ ಮಾಡಬೇಕು. ಸೊ 391 ಸೊ ಎಷ್ಟು, 391 ಡಿವೈಡೆಡ್ ಬೈ 19. 19 2s 38. ಅಥವಾ 19 ಇಂಟು 20 ಮಾಡಿದರೆ ಇಷ್ಟು ಬರುತ್ತೆ, 11 ಆಗೋದಿಲ್ಲ. ಸೊ 19ಇಂದ ಆಗಲ್ಲ, 17ಇಂದ ಮಾತ್ರ ಡಿವೈಡ್ ಆಗುತ್ತೆ. ಓಕೆ, 391 ಈಸ್ ಡಿವಿಸಿಬಲ್ ಬೈ 17. ಸೊ ಅಲ್ಲಿಗೆ 391 ಈಸ್ ನಾಟ್ ಎ ಪ್ರೈಮ್ ನಂಬರ್. ಓಕೆ, 391 ಅನ್ನೋದು ಪ್ರೈಮ್ ನಂಬರ್ ಅಲ್ಲ. ಸೊ ಇದು ಫಸ್ಟ್ ಒನ್, ಸೆಕೆಂಡ್ ಒನ್ ಪ್ರೈಮ್ ನಂಬರು, ಥರ್ಡ್ ಒನ್ ಪ್ರೈಮ್ ನಂಬರ್ ಅಲ್ಲ. ನೆಕ್ಸ್ಟ್ ಈಗ ಫೋರ್ತ್ ಒನ್ ನೋಡೋಣ, 571. ಸೊ ಫೋರ್ತ್ ಒನ್ನು 571. ನಾವಿಲ್ಲಿ 20 ಸ್ಕ್ವೇರ್ ತನಕ ಮಾಡಿದ್ವಿ, 400 ಅಂತ. ನೆಕ್ಸ್ಟು 21 ಸ್ಕ್ವೇರ್ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ, 21 ಸ್ಕ್ವೇರ್ ಇಸ್ 441 ಏನೋ ಬರುತ್ತೆ. 441, 21 ಇಂಟು 21. 22 ಸ್ಕ್ವೇರ್ ಅಂತ ಹೇಳಿದ್ರೆ 22 ಇಂಟು 22 ಈಸ್ 484. 23 ಸ್ಕ್ವೇರ್ ಇಸ್ 529. 24 ಸ್ಕ್ವೇರ್ ಇಸ್ 24 ಇಂಟು 24 ಈಸ್ 576. ಸೊ ಅಲ್ಲಿಗೆ ಇನ್ ಬಿಟ್ವೀನ್ ದೀಸ್ ಟೂನಲ್ಲಿ ಬರುತ್ತೆ, ಇದರ 24ಗೆ ನಿಯರ್ ಆಗಿದೆ. ಸೊ 24 ಸ್ಕ್ವೇರ್ ಈಸ್ ಗ್ರೇಟರ್ ದ್ಯಾನ್ 571 ಅಂತ ಬರೆಯೋಣ. ಓಕೆ, ನೆಕ್ಸ್ಟ್ 24 ಗ್ರೇಟರ್ ದ್ಯಾನ್ ಸ್ಕ್ವೇರ್ ರೂಟ್ ಆಫ್ 517. ಸೊ ಲೆಸ್ ದ್ಯಾನ್ 24 ಇರೋವಂಥ ಪ್ರೈಮ್ ನಂಬರ್ಸ್ನ ಬರಿಬೇಕು, ಗೊತ್ತಾಯ್ತಲ್ಲ. ಯಾವುದೆಲ್ಲ, 2, 3, 5, 7, 11, 13, 14 ಇಲ್ಲ, 15 ಇಲ್ಲ, 16 ಇಲ್ಲ, 17, 18 ಇಲ್ಲ, 19, 20 ಇಲ್ಲ, 21 ಡಿವೈಡ್ ಆಗುತ್ತೆ, ಗೊತ್ತಾಯ್ತಲ್ಲ. 22 ಡಿವೈಡ್ ಆಗುತ್ತೆ, 23.
ಓಕೆ, ಯಾವುದರಿಂದ ಡಿವೈಡ್ ಆಗುತ್ತೆ? 571 2 3 5 7 11 13 17 19 23. ಸೊ 2 ಇಂದ ಅಂತೂ ಡಿವೈಡ್ ಆಗಲ್ಲ. 3 ಇಂದ ಡಿವೈಡ್ ಆಗಬೇಕಾದ್ರೆ ಇದಿಷ್ಟು ಸಮ್ ಮಾಡಿದ್ರೆ ನೋಡೋಣ. 7 + 1 = 8 ಆಗುತ್ತೆ. 8 + 5 ಅಂದರೆ 13 ಆಗುತ್ತೆ. 13/3 ಆಗೋದಿಲ್ಲ. 5 ಇಂದನೂ ಡಿವೈಡ್ ಆಗಲ್ಲ. 7 ಇಂದ ಡಿವೈಡ್ ಆಗುತ್ತಾ? 571 ಡಿವೈಡೆಡ್ ಬೈ 7. 7 8s are 56. 7 1s are 7 2s are 7 1s are 7. ಆಗೋದಿಲ್ಲ. 7 ಇಂದ ಆಗೋದಿಲ್ಲ. ನೆಕ್ಸ್ಟ್ 11 ಇಂದ 571. 11 5s are 55. ನೆಕ್ಸ್ಟ್ 21 ಆಗೋದಿಲ್ಲ. 11 ಇಂದನೂ ಆಗೋದಿಲ್ಲ. ನೆಕ್ಸ್ಟ್ 13 ಇಂದ ಆಗುತ್ತಾ ಚೆಕ್ ಮಾಡಿ. 571 13. ಆಗೋದಿಲ್ಲ. 13 ಇಂದನೂ ಆಗೋದಿಲ್ಲ. ನೆಕ್ಸ್ಟು 17 ಇಂದ ಆಗುತ್ತಾ? 571 17. 17 3s 17 2s 34 ಆಗುತ್ತೆ. 17 3s 61. ಏನು 17 3s ಆಗಲ್ಲ. 17 ಆಗಲ್ಲ. ನೆಕ್ಸ್ಟ್ 19 ಚೆಕ್ ಮಾಡಬೇಕು. 571 ಮತ್ತು 19 3s ನೋಡೋಣ. ಯಾಕಂದರೆ 19 2s 38 ಆಗುತ್ತೆ. ಆಗಲ್ಲ. 19 3s ಆಗೋದಿಲ್ಲ. ಒಂದು ರಿಮೈಂಡರ್ ಬರುತ್ತೆ. ಆಗಲ್ಲ. ನೆಕ್ಸ್ಟು 23 ಚೆಕ್ ಮಾಡೋಣ. 571 ಮತ್ತು 23 1s 23 ಆಗಿಬಿಡುತ್ತೆ. 23 2s. ನೆಕ್ಸ್ಟು 23 3s 23 4s 23 5s ಮಾಡಿದ್ರೆ 115 ಬರುತ್ತೆ. 23 4s ಮಾಡಿದ್ರೆ 92. 23ನೂ ಆಗಲ್ಲ. ಸೊ ಅಲ್ಲಿಗೆ 571 ದೀಸ್ ಪ್ರೈಮ್ ನಂಬರ್ಸಿಂದ ಯಾವ ಪ್ರೈಮ್ ನಂಬರ್ಸಿಂದನೂ ಡಿವೈಡ್ ಆಗಲ್ಲ. ಸೊ 571 ಈಸ್ ಪ್ರೈಮ್ ನಂಬರ್. ಓಕೆ, ಇಲ್ಲಿ 571 ಈಸ್ ನಾಟ್ ಡಿವಿಸಿಬಲ್ ಬೈ ಎನಿ ಒನ್ ಆಫ್ ದೆಮ್. ಇಷ್ಟರಲ್ಲಿ ಯಾವುದ್ರಲ್ಲೂ ಕೂಡ ಡಿವೈಡ್ ಆಗ್ತಾ ಇಲ್ಲ. ಹಾಗಾಗಿ ದೇರ್ಫೋರ್ 571 ಈಸ್ ಎ ಪ್ರೈಮ್ ನಂಬರ್. ಓಕೆ, ಥ್ಯಾಂಕ್ ಯು ಸೋ ಮಚ್.